ನಿಮಗೆ ಲೈಫಲ್ಲೇ ಬೋರ್ ಬರ್ತಿದೆ, ನಿಮಗೆ ಯಾವ್ದ್ರಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ನಿಮ್ ಜಾಬ್ ಮೇಲೆ ಅಥವಾ ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ, ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಬರ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಏನು ಅಂದ್ರೆ ನಿಮಗಿರೋ ಓವರ್ ಸ್ಟಿಮ್ಯುಲೇಷನ್. ಅವಾಗ ನೀವು ಡೋಪಮಿನ್ ಡಿಟಾಕ್ಸ್ ಮಾಡಬೇಕು. ಅಂದ್ರೆ ನಿಮಗೆ ಏನು ಎಂಜಾಯ್ಮೆಂಟ್ ಸಿಗುತ್ತೆ ಅದು ನಿಮ್ ಇಂಪಾರ್ಟೆಂಟ್ ಟಾಸ್ಕ್ ಇಂದಾನೇ ಆಗಿರಬೇಕು. ಯಾವ ಟಾಸ್ಕ್ ಅಂದ್ರೆ ನಿಮಗೆ ಮಲ್ಗೋಕ್ಕಿಂತ ಮುಂಚೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಹ್ಯಾಪಿನೆಸ್ಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಡೋಪಮಿನ್ ಡಿಟಾಕ್ಸ್ ಅಂದ್ರೆ ಏನು ಅಂದ್ರೆ ಇವಾಗ ನಿಮಗೆ ಎಲ್ಲದ್ರಿಂದನೂ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಆ ಎಂಜಾಯ್ಮೆಂಟ್ ನಿಮ್ದು ಇಂಪಾರ್ಟೆಂಟ್ ಟಾಸ್ಕ್ ಇಂದಾನೆ ಸಿಗ್ಬೇಕು. ಅಥವಾ ನಿಮ್ ಜಾಬ್ ಆಗಿರ್ಬೋದು ಅಥವಾ ನಿಮ್ ಬಿಸ್ನೆಸ್ ಆಗಿರ್ಬೋದು. ಸೊ ಜಾಬ್ ಬಿಸ್ನೆಸ್ ಎರಡು ಒಂದೇ, ಬಟ್ ಎನಿಹೌ ಸೊ ಅದು ಇಂಪಾರ್ಟೆಂಟ್ ಟಾಸ್ಕ್ ಇಂದಾನೆ ನಿಮಗೆ ಎಂಜಾಯ್ಮೆಂಟ್ ಸಿಗಬೇಕು. ನಿಮಗೆ ಬೇರೆ ಕಡೆಯಿಂದ ಸಿಗ್ತಿದೆ ಅಂದ್ರೆ ನಿಮಗೆ ಆಟೋಮೆಟಿಕಲಿ ಇದ್ರ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ವೆಬ್ ಸೀರೀಸ್ ನೋಡ್ತಿದ್ದೀರಾ ಅಥವಾ ಯಾವುದೋ ವಿಡಿಯೋ ಗೇಮ್ ಮಾಡ್ತಿದ್ದೀರಾ, ಏನೋ ಒಂದು ಮಾಡ್ತಿದ್ದೀರಾ, ಪಾರ್ಟಿ ಮಾಡ್ತಿರ್ಬೋದು ನೀವು ಫ್ರೆಂಡ್ಸ್ ಜೊತೆ, ಏನೇ ಆಗಿರ್ಬೋದು, ಅದ್ರಲ್ಲಿ ನಿಮಗೆ ಎಂಜಾಯ್ಮೆಂಟ್ ಸಿಗ್ತಿದೆ ಅಂದ್ರೆ ಇವೆಂಚುಲಿ ನಿಮಗೆ ಅದೇ ಮಾಡಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ನಿಮ್ದು ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋದ್ಕಿಂತ. ಸೊ ಅದನ್ನೆಲ್ಲ ಫಸ್ಟ್ ನಿಮ್ದು ಡೈಲಿ ರೂಟೀನ್ ಅಲ್ಲಿ ನೀವು ರಿಮೂವ್ ಮಾಡಬೇಕು. ಅವಾಗ ಉಳಿದಿರೋದೇ ನಿಮ್ದು ಬಿಸ್ನೆಸ್, ನಿಮ್ದು ಕೆಲಸ. ಸೊ ಅದರಲ್ಲೇ ನಿಮಗೆ ಎಂಜಾಯ್ಮೆಂಟ್ ಸಿಗಬೇಕು. ಅದೇ ಒಂಥರ ಅಡಿಕ್ಷನ್ ಆಗಿರ್ಬೇಕು. ಸೊ ಹಾಗಾಗಿ ಒಂಥರ ಈ ಬಿಸ್ನೆಸ್ ಅಡಿಕ್ಷನ್. ನೀವು ಸುಮಾರು ಜನ ಬಿಸ್ನೆಸ್ ಮ್ಯಾನಿಂಗ್ ನೋಡಿರ್ಬೋದು, ಅವ್ರು ಬಿಸ್ನೆಸ್ ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ, ಆದ್ರೂ ಅವ್ರು ಬಿಸ್ನೆಸ್ ಮಾಡ್ತಿರ್ತಾರೆ, ಆದ್ರೂ ಅವ್ರು ಜಾಸ್ತಿ ದುಡ್ಡಕ್ಕೆ ಟ್ರೈ ಮಾಡ್ತಾರೆ, ಯಾಕಂದ್ರೆ ಅದು ಅಡಿಕ್ಷನ್ ಆಗಿರುತ್ತೆ ಅವಾಗ. ಸೊ ಅದಂತರ ಈ ವಿಡಿಯೋ ಗೇಮ್ ಅಲ್ಲಿ ಪಾಯಿಂಟ್ಸ್ ಬಂದಂಗೆ. ಸೊ ಹಾಗಾಗಿ ನಿಮಗೆ ನೆಕ್ಸ್ಟ್ ಟೈಮ್ ನಿಮ್ದು ಕೆಲಸದ ಮೇಲೆ ನಿಮಗೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂದ್ರೆ ನಿಮ್ಗೆ ಯಾವ್ದೋ ಬ್ಯಾಡ್ ಜಾಗದಿಂದ ಎಂಜಾಯ್ಮೆಂಟ್ ಬರ್ತಿದೆ ಅಂತ ಅರ್ಥ. ಸೊ ಅದನ್ನ ಫಸ್ಟ್ ರಿಮೂವ್ ಮಾಡ್ಬಿಡಿ ಅಷ್ಟೇ.